ಪಾಠ 13 ಸಂಖ್ಯಾಶಾಸ್ತ್ರ. ಇದರಲ್ಲಿ ಅಭ್ಯಾಸ 13.2. ಈ ಅಭ್ಯಾಸದಲ್ಲಿ ನೀವು ಕೊಟ್ಟಂತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯೋದನ್ನ ಕಲಿತೀರ. ಹಂಗಂದ್ರೆ ಬಹುಲಕ ಇದೊಂದು ಸರಾಸರಿ ರೂಪಣೆ ಆಗಿದ್ದು, ಹಂಗಂದ್ರೆ ಬಹುಲಕದ ಫಾರ್ಮುಲಾ ಏನಾಯ್ತಂದ್ರೆ, ಬಹುಲಕದ ಫಾರ್ಮುಲಾ ಎಲ್ ಪ್ಲಸ್ ಬ್ರಾಕೆಟ್ ಆಫ್ f1 ಮೈನಸ್ f0 ಡಿವೈಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. ಇದು ಬಹುಲಕದ ಸೂತ್ರ. ಹಂಗಂದ್ರೆ ಬಹುಲಕವನ್ನು ನೀವು ಕಂಡುಹಿಡಿಬೇಕಂದ್ರೆ ನಿಮ್ಗೆ ಏನೇನು ಕಂಡುಹಿಡಿಯಲು ಬರಬೇಕು? ಎಲ್, ಎಚ್, f1, f0, f2. ಹಂಗಾದ್ರೆ ಇವುಗಳನ್ನು ಹೇಗೆ ಕಂಡುಹಿಡಿಬೇಕೆಂಬುದನ್ನ ನಾವೇನ್ ಮಾಡೋಣ, ನಿಮ್ಮ ಅಭ್ಯಾಸದ ಫಸ್ಟ್ ಕ್ವಶನ್ ಅನ್ನು ತೆಗೆದುಕೊಂಡು ಅದರಲ್ಲಿ ನಾವು ಇವುಗಳನ್ನ ಕಂಡುಹಿಡೋಣ. ಹಂಗಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ವಯಸ್ಸು ಮತ್ತು ರೋಗಿಗಳ ಸಂಖ್ಯೆ. ವಯಸ್ಸು ವರ್ಗಾಂತರ ರೂಪದಲ್ಲಿ ಐತಿ, ಹಂಗಂದ್ರೆ ಇದು ಎಕ್ಸ್, ಮತ್ತೆ ರೋಗಿಗಳ ಸಂಖ್ಯೆ ಎಫ್. ಈ ವರ್ಗಾಂತರದಿಂದ ನೀವು ಎಕ್ಸ್ ಅನ್ನ ಕಂಡುಹಿಡಬಹುದು, ಇದು ಎಫ್. ಇದು ಹಂಗಂದ್ರೆ ಎಲ್ ಅಂದ್ರೆ ಏನು? ಬಹುಲಕ ಇರೋ ವರ್ಗಾಂತರದ ಕೆಳಮಿತಿ. ಹಂಗಂದ್ರೆ ನಾವು ಎಫ್ ಗೆ ಬರ್ಬೇಕು. ಎಫ್ ಅಲ್ಲಿ ಮ್ಯಾಕ್ಸಿಮಮ್ ಅದೇ ಚೆಕ್ ಮಾಡ್ಬೇಕು. ಎಫ್ ಅಲ್ಲಿ ಮ್ಯಾಕ್ಸಿಮಮ್ ಆದ 23. ಅದ್ರದ್ದು ವರ್ಗಾಂತರ ಚೆಕ್ ಮಾಡ್ರಿ. ಆ ವರ್ಗಾಂತರದ ಕೆಳಮಿತಿ ಅದು 35. ಹಂಗಂದ್ರೆ ಎಲ್ ಅಂದ್ರೆ 35. ಹಂಗಂದ್ರೆ ಮ್ಯಾಕ್ಸಿಮಮ್ ಎಫ್ ಅಲ್ಲಿ ಮ್ಯಾಕ್ಸಿಮಮ್ ಚೆಕ್ ಮಾಡ್ಬೇಕು. ಅದ್ರದ್ದು ವರ್ಗಾಂತರ ಅಲ್ಲಿ ಕೆಳಮಿತಿ ಏನು? ಅದೇ ಎಲ್. ನೆಕ್ಸ್ಟ್ ಎಚ್, ವರ್ಗಾಂತರದ ಗಾತ್ರ. ಹಂಗಂದ್ರೆ 5ರಿಂದ 15 ಎಷ್ಟು ಹೆಚ್ಚಿಗೆ ಆಗೈತೆ ನೋಡ್ರಿ, 10 ಹೆಚ್ಚಿಗೆ ಆಗೈತೆ. ಹಂಗಂದ್ರೆ ಎಚ್ ಅಂದ್ರೆ ಎಷ್ಟು? 10. ಅದೇ ರೀತಿ f1 ಹಂಗಂದ್ರೆ ಮ್ಯಾಕ್ಸಿಮಮ್ ಐತಲ್ಲ ಅದು f1, ಮ್ಯಾಕ್ಸಿಮಮ್ ಐತಲ್ಲ ಅದೇನಪ್ಪ ಅದು f1. ಅದ್ರ ಹಿಂದಿರೋದು f0, f1 ಅದ್ ಮುಂದಿರೋದು f2. ಹಂಗಂದ್ರೆ f1 ಹಿಂದೆ f0 ಐತಿ, f0 ಎಷ್ಟು ಇದು 21. ಅದೇ ರೀತಿ f2 ಎಷ್ಟು? 14. ನೀವು ಈಸಿಯಾಗಿ ಏನ್ ಮಾಡ್ಬೋದು, ಈಗ ಬಹುಲಕವನ್ನು ಕಂಡುಹಿಡಿಬಹುದು. ಬಹುಲಕ ಮೇಲ್ ಸೂತ್ರ ಇದೆ ನೋಡ್ರಿ, ಆ ಸೂತ್ರದ ಪ್ರಕಾರ ನಾವೆಲ್ಲ ಹಾಕೊಂತ ಹೋಗೋಣ. ಹಂಗಂದ್ರೆ ಎಲ್ ಎಷ್ಟು? ಎಲ್ 35. 35 ಪ್ಲಸ್ ಬ್ರಾಕೆಟ್ ಆಫ್ f1 23 ಮೈನಸ್ f0 ಇದೆ 21 ಡಿವೈಡೆಡ್ ಬೈ 2 ಇಂಟು 23 ಮೈನಸ್ f0 ಎಷ್ಟು? 21 ಮೈನಸ್ 14 ಇಂಟು h ಎಷ್ಟು? 10. ಇದ್ ಮುಂದೆ ಸಾಲ್ವ್ ಮಾಡ್ರಿ. 35 ಪ್ಲಸ್ 23ರಲ್ಲಿ 21 ಕಳೆದ್ರೆ ಎಷ್ಟು? 2. 23 46 ಮೈನಸ್ ಮೈನಸ್ ಪ್ಲಸ್ 21 14 ಎಷ್ಟು? 35 ಇಂಟು 10. ಅದೇ ರೀತಿ 35 ಪ್ಲಸ್ 2 ಡಿವೈಡ್ ಬೈ 46ರಲ್ಲಿ 35 ಕಳೆದ್ರೆ ಎಷ್ಟು? 11. 2 ಹತ್ತಲೇ ಎಷ್ಟು ಆಗ್ತೈತೆ? 2 ಹತ್ತಲೇ 20 ಆಗ್ತೈತೆ. ಹಂಗಂದ್ರೆ 35 ಪ್ಲಸ್ 20 ಬೈ 11 ಎಷ್ಟಿದೆ? 1.8. ಭಾಗಾಕಾರ ವಿಧಾನದಿಂದ ಮಾಡಿದ್ರೆ 1.8 ಬರ್ತೈತಿ. 35 ಪ್ಲಸ್ 1.8 ಎಷ್ಟಿದೆ? 36.8. ಇದೇನಿದು ಬಹುಲಕ. ನಾ ಏನ್ ಹೇಳಿದ್ದೆ, ಬಹುಲಕ ಒಂದು ಸರಾಸರಿ ರೂಪನ ಆಗೈತಿ. ಹಂಗಂದ್ರೆ ಇದು 36.8 ಸಿಗ್ತಾ ಇದೆ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇದು ಕ್ವಶನ್ ಇಷ್ಟಕ್ಕೆ ಎಂಡ್ ಆಗಲ್ಲ. ಇದು ಈಗ ಏನಂದಿದೆ ಅಂದ್ರೆ ಈ ಕೊಟ್ಟಂತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿ ಮತ್ತು ಸರಾಸರಿಯನ್ನು ಕಂಡುಹಿಡಿ ಅಂತ ಹೇಳಿ. ಹಂಗಂದ್ರೆ ಸರಾಸರಿಯನ್ನು ಕಂಡುಹಿಡಿ ನೀವು ಹಿಂದಿನ ಅಭ್ಯಾಸದಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಾ. ನಾವು ಆಲ್ಮೋಸ್ಟ್ ನೇರ ವಿಧಾನ ಯೂಸ್ ಮಾಡ್ಕೊಂಡು ಸರಾಸರಿಯನ್ನು ಕಂಡುಹಿಡ್ತಿದ್ವಿ. ಹಂಗಂದ್ರೆ ಇಲ್ಲಿ ಕೊಟ್ಟಂತ ಈ ದತ್ತಾಂಶವನ್ನು ಈ ರೀತಿ ಬರ್ಕೋಬೇಕು. ವಯಸ್ಸನ್ನ ವರ್ಗಾಂತರ ರೂಪದಲ್ಲಿ ಬರ್ಕೊಂಡ್ರೆ ರೋಗಿಗಳ ಸಂಖ್ಯೆ ಅಂದ್ರೆ ಏನು? ಎಫ್. ಈಗ ಆ ವರ್ಗಾಂತರದಿಂದ ನಾವು ಎಕ್ಸ್ ಬರ್ಕೋಬೇಕು. ಹೆಂಗ್ ಬರ್ಕೋಬೇಕು? 5 15 ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡ್ ಬೈ 2 ಮಾಡಿದ್ರೆ 5 ಪ್ಲಸ್ 15 20, 20 ಬೈ 2 10, ಅಥವಾ 15 25 ನಡಕ್ಕೆ ಏನ್ ಬರ್ತೈತಿ? 20. ಈ ರೀತಿಯಾಗಿ ಎಕ್ಸ್ ಬರ್ಕೊಂಡ್ರಿ. ಈಗ ಎಕ್ಸ್ ಬರ್ಕೊಂಡು ಎಫ್ ಆಲ್ರೆಡಿ ಗೊತ್ತಿತ್ತು, ಎಫ್ ಎಕ್ಸ್ ಮಾಡ್ಕೋಬೇಕು. ಎಫ್ ಇಂಟು ಎಕ್ಸ್ 6 60 11 2 22 220. ಈ ರೀತಿಯಾಗಿ ಎಫ್ ಎಕ್ಸ್ ಬರ್ಕೊಂಡ್ರಿ. ಎಫ್ ಅನ್ನ ಸಮ್ ಮಾಡಿದ್ರಿ 6 11 21 23 14 15 ಅಷ್ಟನ್ನು ಸಮ್ ಮಾಡಿದ್ರಿ 80. 60 220 ಇವನ್ನೆಲ್ಲ ಸಮ್ ಮಾಡಿದ್ರೆ 2830. ನಮಗೆ ಸರಾಸರಿ ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಸಮೇಷನ್ ಆಫ್ ಎಫ್. ಹಂಗಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಎಷ್ಟು ಬರ್ತದೆ ನೋಡ್ರಿ ಇಲ್ಲಿ 2830. ಹಂಗಂದ್ರೆ ಸಮೇಷನ್ ಆಫ್ ಎಫ್ ಎಷ್ಟು ಬರ್ತೈತಿ? 80 ಬರ್ತೈತಿ. ಒಂದ್ ಪೂಜೆ ಕ್ಯಾನ್ಸಲ್ ಆಗ್ತೈತಿ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಈಗ 283/8 ಅನ್ನ ನೀವು ಭಾಗಾಕಾರ ವಿಧಾನದಿಂದ ಮಾಡಿದ್ರೆ ಇದು ಆಲ್ಮೋಸ್ಟ್ ಎಷ್ಟು ಬರ್ತೈತೆ ಅಂದ್ರೆ 35.38 ಬರ್ತೈತಿ. 35.38. ನಾ ಏನ್ ಹೇಳ್ತೀನಿ ನಿಮ್ಗೆ, ಸರಾಸರಿ ಮತ್ತ ಬಹುಲಕ ಆಲ್ಮೋಸ್ಟ್ ಇದು ನಿಯರ್ ಎರಡು ವ್ಯಾಲ್ಯೂಸ್ ಸೇಮ್ ಬರ್ತಾವು. ಹಂಗಂದ್ರೆ ಇದು 35.38 ಬಂದ್ರೆ ನಮ್ದು ಬಹುಲಕ ಎಷ್ಟು ಬಂತು ಅಂದ್ರೆ 36.8 ಬಂದಿತ್ತು. ನಿಯರ್ ಆಗಿ ಬಂದೈತೆ. ಹಂಗಂದ್ರೆ ನೆಕ್ಸ್ಟ್ ಈ ರೀತಿಯಾಗಿ ನೀವು ಬಹುಲಕವನ್ನು ಕಂಡುಹಿಡಿದ್ರಿ ಮತ್ತೆ ಸರಾಸರಿಯನ್ನು ಕಂಡುಹಿಡಿದ್ರಿ. ಇದು ಫಸ್ಟ್ ಕ್ವಶನ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಓನ್ಲಿ ನಿಮ್ಗೆ ಏನ್ ಕಂಡುಹಿಡಿದಿದ್ದಾನೆ ಅಂದ್ರೆ ಬಹುಲಕ ಕಂಡುಹಿಡಿದಿದ್ದಾನೆ. ಹಂಗಂದ್ರೆ ಬಹುಲಕದ ಫಾರ್ಮುಲಾ ಏನಪ್ಪಾ? ಬಹುಲಕದ ಫಾರ್ಮುಲಾ ಬಹುಲಕ ಇದು ಫಾರ್ಮುಲಾ ಆಲ್ರೆಡಿ ಬರ್ಸಿದ್ ನಿಮ್ಗೆ. ಎಲ್ ಪ್ಲಸ್ ಏನಾಗ್ತೈತಿ? f1 ಮೈನಸ್ f0 ಡಿವೈಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. ಹಂಗಂದ್ರೆ ಇದರಲ್ಲಿ ಎಲ್ f1 f0 ಇವನ್ನೆಲ್ಲ ಕಂಡುಹಿಡಿಯೋಣ. ಹಂಗಂದ್ರೆ ಎಲ್ ಎಷ್ಟು ಇಲ್ಲಿ? ಹಂಗಂದ್ರೆ ನಾವೇನ್ ಮಾಡ್ಬೇಕು? ಮ್ಯಾಕ್ಸಿಮಮ್ ಚೆಕ್ ಮಾಡ್ಬೇಕು. ಇದು ಆವೃತ್ತಿಯಲ್ಲಿ ಮ್ಯಾಕ್ಸಿಮಮ್ 61. ಅದು 61 ವರ್ಗಾಂತರ ಏನಂತ ಹೇಳ್ರಿ? 61 ವರ್ಗಾಂತರ 60ರಿಂದ 80 ಐತಿ. ಹಂಗಂದ್ರೆ ಎಲ್ಲಿ ಎಷ್ಟು? 60.
ಹಂಗಂದ್ರೆ ಇದು ನಾ ಮ್ಯಾಕ್ಸಿಮಮ್ ಇರೋದು F1 ಅಂತ ಹೇಳಿದ್ದೆ, ಅದ್ರ ಹಿಂದಿರೋದು F0, ಅದ್ರ ಮುಂದಿರೋದು F2. ಹಂಗಂದ್ರೆ F0 ಎಷ್ಟು 52, F1 ಎಷ್ಟು 61, F2 ಎಷ್ಟು 38. ಮತ್ತೆ ಏನ್ ಕಂಡು ಹಿಡಿಬೇಕಲ್ರಿ, ಎಚ್ ಗಾತ್ರ 0 to 20 ಐತಂದ್ರೆ ಎಷ್ಟು 20. ಹಂಗಂದ್ರೆ ನೀವು ಈ ರೀತಿಯಾಗಿ ಇವನ್ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ರೆ ನಿಮಗೆ ಬಹುಲಕ ಸಿಗ್ತೈತಿ. ಹಂಗಂದ್ರೆ ಇಲ್ಲಿ ಎಷ್ಟಪ್ಪ 60 ಪ್ಲಸ್ F1 ಮೈನಸ್ F0 ಎಷ್ಟಾಗುತ್ತೆ ಹೇಳ್ರಿ, 61 ಮೈನಸ್ 52 ಡಿವೈಡ್ ಬೈ 2 ಇಂಟು F1, 2 ಇಂಟು 61 ಮೈನಸ್ F0 52 ಮೈನಸ್ 38 ಇಂಟು ಎಚ್ ಎಷ್ಟು 20. ಹಂಗಂದ್ರೆ ಎಲ್ಲೂ 60 ಪ್ಲಸ್ 60ರಲ್ಲಿ 50 ಕಳೆದ್ರೆ ಎಷ್ಟು 61ರಲ್ಲಿ 50 ಕಳೆದ್ರೆ ಸಮಥಿಂಗ್ 11 ಎಷ್ಟಾಗುತ್ತೆ ಹೇಳಿದ್ರೆ, 61ರಲ್ಲಿ 50 ಕಳೆದ್ರೆ 61ರಲ್ಲಿ 50 ನೋಡೋಣ, 61ರಲ್ಲಿ 50 ಕಳೆದ್ರೆ 9, 61 ಎರಡ್ಲಿ ಎಷ್ಟು 122, 2 ಒಂದ್ಲಿ 2 ಆರ್ಲಿ 12 ಮೈನಸ್ 52 ಮೈನಸ್ 38 ಎಷ್ಟಾಗ್ತದೆ ಮೈನಸ್ 90 ಆಗ್ತದೆ. 53 80 8 2 10 ನೆಕ್ಸ್ಟ್ ಇಂಟು 20, 60 ಪ್ಲಸ್ 9 7 18, 9 7 18 180, 122ರಲ್ಲಿ 90 ಕಳೆದ್ರೆ ಎಷ್ಟು 32. ಈಗ 180 ಬೈ 32 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 160 ಪ್ಲಸ್ 5.625 ಬರ್ತದೆ, 5.625. ಇದು ನೀವು ಭಾಗಾಕಾರ ವಿಧಾನದಿಂದ ಮಾಡ್ಬೋದು. ಅದು ಫೈನಲ್ ಆನ್ಸರ್ ಎಷ್ಟು ಬರ್ತದೆ 65.625. ಇದೇನಿದು ಇದ್ರದ್ದು ಬಹುಲಕ. ಎರಡನೇ ಕ್ವಶನ್ ಅದು ಬಹುಲಕ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ ಅಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ 2 ಕ್ವಶನ್ ಬರ್ತವೆ. ಇಲ್ಲಿ ಬಹುಲಕನು ಕಂಡುಹಿಡಿಬೇಕು ನೀವು, ಅಗೇನ್ ಮತ್ತೆ ಸರಾಸರಿನೂ ಕಂಡುಹಿಡಿಬೇಕು. ನಾ ಇಲ್ಲಿ ಬಹುಲಕ ಕಂಡುಹಿಡಿತೀನಿ, ನೀವು ಸರಾಸರಿಯನ್ನ ನೇರ ವಿಧಾನದಿಂದ ಕಂಡುಹಿಡಿಬಹುದು ಅಥವಾ ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಬಹುದು. ಹಾಗಾದ್ರೆ ನಾವು ಏನ್ ಮಾಡೋಣ, ಫಸ್ಟ್ ಇದ್ರದ್ದು ಬಹುಲಕ ಕಂಡುಹಿಡಿಯೋಣ. ಬಹುಲಕದ ಫಾರ್ಮುಲಾ ಏನ್ ಹೇಳ್ರಿ, ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಅದೇ ರೀತಿ ಎಲ್ಲು ಅವನ್ನೆಲ್ಲ ಕಂಡುಹಿಡೋಣ. ಎಲ್ಲಿ ಎಷ್ಟೈತೆ, ಎಲ್ಲು ಮ್ಯಾಕ್ಸಿಮಮ್ 24, 40, 33, 28, 30, 22, 40 ಮ್ಯಾಕ್ಸಿಮಮ್ ಐತಿ. ಅದರದ್ದು ವರ್ಗಾಂತರ 5, ಅದರಲ್ಲಿ ಕೆಳಮಿತಿ ಆದ 1500. ಹಂಗಂದ್ರೆ ಎಲ್ಲಿ ಎಷ್ಟು 1500. ಹಂಗಂದ್ರೆ ಇದು ಮ್ಯಾಕ್ಸಿಮಮ್ ಐತಲ್ಲ, ಹಂಗಂದ್ರೆ ಇದು ಏನಪ್ಪಾ ಇದು F1, ಅದ್ರ ಹಿಂದಿರೋದು F0, ಅದ್ರ ಮುಂದಿರೋದು ಏನಿದು F2. ಹಂಗಂದ್ರೆ F0 24, F1 40, ಅದೇ ರೀತಿ F2 ಎಷ್ಟು 33. ಹಂಗಂದ್ರೆ ಇದಿಷ್ಟ ಆಯ್ತಾ. ಮತ್ತೆ ಎಚ್ ನೋಡ್ರಿ, ವರ್ಗಾಂತರ ಎಷ್ಟು ಹೆಚ್ಚಿಗೆ ಆಗತ್ತೈತೆ ಅಲ್ಲಿ 1000ರಿಂದ 1500 ಆಗೈತೆ ಅಂದ್ರೆ ಎಚ್ ಎಷ್ಟು 500. ಹಂಗಾದ್ರೆ ಇವನ್ನೆಲ್ಲ ಹಾಕ್ರಿ ಇಲ್ಲಿ 1500 ಪ್ಲಸ್ F1 ಮೈನಸ್ F0 40 ಮೈನಸ್ 24 ಡಿವೈಡ್ ಬೈ 2 ಇಂಟು 40 ಮೈನಸ್ F0 ಎಷ್ಟು 24 ಮೈನಸ್ 33 ಇಂಟು ಎಚ್ ನೋಡ್ರಿ, ಎಚ್ ಎಷ್ಟೈತಿ 500 ಐತಿ. ನೆಕ್ಸ್ಟ್ 1500 ಪ್ಲಸ್ 40ರಲ್ಲಿ 24 ಕಳೆದ್ರೆ ಎಷ್ಟು 16 ಅದಲ್ಲ 20 30 16 80 ಮೈನಸ್ 24 33 ಎಷ್ಟಾಗ್ತದೆ 57 ಇಂಟು 500. ನೆಕ್ಸ್ಟ್ ಇನ್ ಕಂಟಿನ್ಯೂ ಮಾಡ್ರಿ. 1500 ಪ್ಲಸ್ 16 5 ಇದರಲ್ಲಿ 30 ಇದೊಂದು 16 ಇಲ್ಲಿ 80 ಪ್ಲಸ್ 2 ಪೂಜಿ 12 80 2 ಪೂಜಿ ಡಿವೈಡ್ ಬೈ 80ರಲ್ಲಿ 57 ಕಳಿಬೇಕು ನೋಡ್ರಿ. 80ರಲ್ಲಿ 57 ಕಳೆದ್ರೆ 23 ಮೊದಲ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದು ಕರೆಕ್ಟ್ ಐತಿ. ಈಗ ನಾವೇನ್ ಮಾಡ್ಬೇಕು, ಅಗೇನ್ ಭಾಗಾಕಾರ ವಿಧಾನದಿಂದ ನೀವೇನ್ ಮಾಡ್ಬೇಕು, ಇವುಗಳನ್ನ 8000 ಡಿವೈಡ್ ಬೈ 23 ಮಾಡ್ಬೇಕು. 8000 ಡಿವೈಡ್ ಬೈ 23 ಮಾಡಿದ್ರೆ 1500 8000 16ರಲ್ಲಿ 80 ಇದೆಷ್ಟು ಬರ್ತದೆ ಅಂದ್ರೆ 0.69 ಬರ್ತದೆ. 1500 ಪ್ಲಸ್ 0.69 ಫೈನಲ್ ಆಗಿ ಸಮ್ ಮಾಡಿದ್ರೆ ಎಷ್ಟಾಗ್ತದೆ ಹೇಳ್ರಿ, ಅದು 0.69 ಅಲ್ಲ, ಇದು 0.69 ಇದು ಕ್ಯಾಲ್ಕುಲೇಟ್ ಮಾಡಿದ ತಪ್ಪಾಗಿತ್ತು ಭಾಗಾಕಾರ ವಿಧಾನದಿಂದ. 8000 ಡಿವೈಡ್ ಬೈ 23 ಅಲ್ಲ, 8000 ಡಿವೈಡ್ ಬೈ 23 ಅಂದ್ರೆ 3 1500 ಪ್ಲಸ್
347.82 ಬರ್ತೈತಿ. ಇದನ್ನ ಆಲ್ರೆಡಿ ನಾನು ಸ್ವಲ್ಪ ಕ್ಯಾಲ್ಕುಲೇಟರ್ ಅಲ್ಲಿ ಮಿಸ್ಟೇಕ್ ಆಗಿದೆ, ಈ ರೀತಿ 0.69 ಆಗಿತ್ತು. ಇದು 347.82 ಬರ್ತೈತಿ. ಇದನ್ನ ನೀವು ಸಮ್ ಮಾಡಿದ್ರೆ ಎಷ್ಟು ಬರ್ತೈತಿ ಅಂದ್ರೆ 1847.82. ಈ ರೀತಿಯಾಗಿ ನಿಮ್ಗೆ ಏನಾಗ್ತೈತಿ ಫೈನಲ್ ಆನ್ಸರ್ ಬಹುಲಕದ ಬರ್ತೈತಿ. ಇದೇ ರೀತಿ ನೀವು ಸರಾಸರಿಯನ್ನ ನೇರ ವಿಧಾನ ಅಥವಾ ಅಂದಾಜು ಸರಾಸರಿ ವಿಧಾನದಿಂದ ನೀವೇನ್ ಮಾಡೋದು ಕಂಡುಹಿಡಿಬಹುದು. ಈ ಮುಂದಿನ ಭಾಗವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.